ನಮ್ಮದು CWRC ಕಾನೂನಿಗೆ ಹೇಳಿದಿಕ್ಕಾರ, ಕಾನೂನಿಗೆ ಹೇಳಿದಿಕ್ಕಾರ, ಬದುಕಿಗೆ ಕೊಳ್ಳಿಡುತ್ತಿರುವ ಕಾನೂನಿಗೆ ಹೇಳಿದಿಕ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಕದ್ದು ಮುಚ್ಚಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತೊಂದು ಪ್ರತಿಭಟನೆ ಮಾಡ್ತಾ ಇದೀವಿ ನಾವು. ನೋಡಿ, CWRC ಏನು ಕಾನೂನಿದೆ ಅದ್ರ ಪ್ರಕಾರ 4 TMC ನೀರು ಬಿಡ್ಬೇಕಂತೇಳಿ ಆದೇಶ ಆಗಿದೆ. ಇಲ್ಲಿ ಡ್ಯಾಮ್ ಅಲ್ಲಿ ನೀರೇ ಇಲ್ಲ. ಇಲ್ಲಿ ರೈತರು ಏನಂತ ಹೇಳಿದ್ರೆ ನದಿಗಳಿಗೆ ನೀರು ಬಿಡದೆ ಬೆಳೆಗಳು ಒಣಗೋಗ್ತಾ ಇದೆ, ಎಲ್ಲ ಬರಗಾಲ ಬಂದ್ಬಿಟ್ಟಿದೆ. ಆ ಕುಡಿಯಕ್ ನೀರು ಸಮಸ್ಯೆನೂ ಮುಂದಿನ ನೀರು ಸಮಸ್ಯೆ ಆಗುತ್ತೆ. ಇದನ್ನ ಮನಗಂಡು ರಾಜ್ಯ ಸರ್ಕಾರ ಅದನ್ನ ನೀರನ್ನ ನಿಲ್ಸತಕ್ಕಂಥ ಕೆಲಸ ಮಾಡಬೇಕಿತ್ತು. ಈಗ ನೀರು ಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 165ರಿಂದ 168 ಹಳ್ಳಿಗಳೇನಿದೆ ಅದು ತೊಂದರೆಗೊಳಗಾಗುತ್ತೆ. ಈ ಕೂಡಲೇ CWRC ಇದೆಯಲ್ಲ, CWRC ಏನು ಕಾನೂನಿದೆ ಅದನ್ನ ಮರುಪರಿಶೀಲನೆ ಮಾಡಬೇಕು. ಈ ಕೂಡಲೇ ನೀರು ಹರಿಸ್ತಾ ಇರ್ತಕ್ಕಂಥದ್ದು ಏನಿದೆ ತಮಿಳುನಾಡಿಗೆ ಅದನ್ನ ಸ್ಟಾಪ್ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷದ ಆದೇಶ ಏನಿದೆ ಅದ್ರ ಪ್ರಕಾರವಾಗಿ ಉಗ್ರ ಪ್ರತಿಭಟನೆ ನಾವು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇವತ್ತು ಏನಿದೆ ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರನ್ನು ಕೂಗಿದೀವಿ. ಆಮೇಲೆ ಏನು ನೀರಾವರಿ ಸಚಿವರಿದ್ದಾರೆ ರಾಮಲಿಂಗಾರೆಡ್ಡಿ ಅವರಿಗೂ ಸಮೇತ ನಾವು ಧಿಕ್ಕಾರಗಳನ್ನು ಕೂಗಿದೀವಿ. ಯಾರು ಬಿಟ್ಟಿಲ್ಲ, ಯಾರು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದ್ ಆದೇಶ ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಧಿಕ್ಕಾರನೇ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಮತ್ತೆ ಉಗ್ರ ಪ್ರತಿಭಟನೆ ಏನು ಈಗ ಹಿರಿಯ ನಾಯಕರೇನಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಅವ್ರೇನಾದ್ರು ಬಂದು ಕರೆ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಅದಕ್ಕೂ ಸಮೇತ ರೆಡಿ ಇದೀವಿ ರೈತರ ಪರವಾಗಿ ನಿಲ್ಲಕ್ಕೆ. ಕಿರಣ್ ಕುಮಾರ್, ಕರ್ವೆ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ, ಶಿವಮೊಗ್ಗ.